ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 4 ಎಕರೆ 31 ಗುಂಟೆ ಜಮೀನು ಫಾರ್ಮ್ ಹೌಸು ಮಾರಾಟಕ್ಕೆ ಬಂದಿದೆ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ. ವಿಡಿಯೋನ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಏನೇನಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಇದು 4 ಎಕರೆ 31 ಗುಂಟೆ ಫಾರ್ಮ್ ಹೌಸ್ ಲ್ಯಾಂಡ್. ಇದು ನಿಮಗೆ ಸುಮಾರು ತುಂಬ ವೆರೈಟಿ ಹಣ್ಣಿನ ಗಿಡಗಳು ಕೂಡ ಇದೆ. ಮ್ಯಾಂಗೋ, ಸಪೋಟ, ಸುಮಾರು ಗಿಡ ಹಾಕಿದ್ದಾರೆ. ಅಡಿಕೆ ನೋಡಿ ಸರ್, ಇದು ಏನಿದೆ, ಸಪೋಟ ಗಿಡ ಇದೆ, ನೇರಳೆ ಗಿಡ ಇದೆ, ತುಂಬ ಹಣ್ಣಿನ ಗಿಡಗಳಿದೆ. ಇದು ತೋರಿಸ್ಕೊಡ್ತೀನಿ ನೋಡಿ, ಫಾರ್ಮ್ ಲ್ಯಾಂಡು ನಿಮಗೆ. ಸರ್ ಇದೇನು ನೋಡ್ತಾ ಇದ್ದಾರೆ, ವಿಲೇಜ್ಗೆ ಟಚ್ ಇರೋಂಥ ಜಾಗ ಇದು. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ಗುಂಡ್ಲುಪೇಟೆ ಟೌನಿಂದ ಕರೆಕ್ಟಾಗಿ ಈ ಲ್ಯಾಂಡ್ಗೆ 7 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನಿಂದ ಈ ಜಾಗಕ್ಕೆ 7 ಕಿಲೋಮೀಟ್ರ್ ಬರುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ ಒಂದು 67 ಕಿಲೋಮೀಟ್ರ್ ಇದೆ. ನೆಂಜನಗೂಡಿಗೆ 44 ಕಿಲೋಮೀಟ್ರ್ ಬರುತ್ತೆ. ಬೆಂಗಳೂರಿಗೆ 210 ಕಿಲೋಮೀಟ್ರ್ ಇದೆ. ಬೆಂಗಳೂರಿಗೆ ಇದು ನಿಮಗೆ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 100 ಮೀಟ್ರಲ್ಲಿ ಇರೋ ಅಂಥ ಜಾಗ ಇದು. ನ್ಯಾಷನಲ್ ಹೈವೇಯಿಂದ 100 ಮೀಟ್ರ್ ಇರೋಂಥ ಜಾಗ ಇದು. ನೋಡಿ ಸರ್, ಸೀಬೆ ಗಿಡನೂ ಇದೆ ನೋಡಿ ಸರ್. ಇದು ಮ್ಯಾಂಗೋ. ಇದು ನಿಮಗೆ ಫಾರ್ಮ್ ಬರುತ್ತೆ, ಫಾರ್ಮ್ ಲ್ಯಾಂಡು. ಮನೆ ಕೂಡ ಇದೆ, ತೋರಿಸ್ಕೊಡ್ತೇನೆ ನಿಮಗೆ. 2 ಬೋರ್ವೆಲ್ ಇದೆ. ಈ ಜಾಗ ಮಾತ್ರ ಒಳ್ಳೆ ಅದ್ಭುತ ಇದೆ ಸರ್ ಜಾಗ. ನೋಡಿ ಸರ್, ಕೋಕೋನಟ್ ಯಾವ ಥರ ಬಿಟ್ಟಿದೆ ಫಲ ಅಂದರೆ ಭಯಂಕರ ಫಲ ಇದೆ ಅದು ನಿಮಗೆ. ನೋಡಿ ಇಲ್ಲಿ ಇದೇನು ನೋಡ್ತಾ ಇದ್ದೀರಾ, ಸೇಮ್ ವೀಡಿಯೋದಲ್ಲಿ ಹೆಂಗಿದೆ ಅದೇ ಥರ ಇದೆ. ಫಲ ಮಾತ್ರ ಭಯಂಕರ ಬಿಟ್ಟಿದೆ ಸರ್ ನೋಡಿ. ಇದರಲ್ಲಿ ಫುಲ್ಲು ನಿಮಗೆ ಮ್ಯಾಂಗೋ ಫುಲ್ ಇದೆ, ಜಾಸ್ತಿ ಇದೆ ಮ್ಯಾಂಗೋ ಗಿಡ. ಟೋಟಲಿ 2 ಬೋರ್ವೆಲ್ ಇದೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ಒಂದು ಮನೆಯೂ ಕೂಡ ಇದೆ. ಇದು ನ್ಯಾಷನಲ್ ಹೈವೇ ಅಂದರೆ ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಇರೋಂಥ ಜಾಗ ಇದು. ಒಂದು 2 ಎಕರೆ, ಒಂದು 3 ಎಕರೆ 4 ಎಕರೆ ನೋಡೋರ್ಗೆ ಒಳ್ಳೆ ಫಾರ್ಮ್ ಲ್ಯಾಂಡ್ ಸರ್ ನಿಮಗೆ. ಇದು 9 ಗುಂಟೆ ಕಮ್ಮಿ 5 ಎಕರೆ ಬರುತ್ತೆ ಜಾಗ. 9 ಗುಂಟೆ ಕಮ್ಮಿ 5 ಎಕರೆ ಬರೋಂಥ ಜಾಗ. ತುಂಬ ಚೆನ್ನಾಗಿದೆ. ಸೇಮ್ ನೋಡಿ ಸರ್, ಈ ವಿಡಿಯೋದಲ್ಲಿ ಹೆಂಗೆ ನೋಡ್ತಾ ಇದ್ದೀರಾ ಇದೇ ಥರ ಇರೋಂಥದ್ದು ಫಲ. ತುಂಬ ಥರ ಹಣ್ಣಿನ ಗಿಡಗಳು ಹಾಕಿದ್ದಾರೆ, ಫ್ರೂಟ್ಸ್ ಗಿಡಗಳು. ನಿಮಗೆ ಕೋಕೋನಟ್ ಗಿಡ ಒಂದು 80-100 ಗಿಡ ಕೋಕೋನಟ್ ಬರುತ್ತೆ. ಗುಂಡ್ಲುಪೇಟೆಗೆ ಒಂದು 7 ಕಿಲೋಮೀಟ್ರಲ್ಲಿ ಇರೋಂಥ ಜಾಗ ಇದು. ಭಯಂಕರ ಬಿಟ್ಟಿದೆ ಸ್ವಲ್ಪ ಫಲ ಮಾತ್ರ. ಸಪೋಟ, ಮ್ಯಾಂಗೋ ಎಲ್ಲ ಇದೆ ನೋಡಿ ಸರ್. ಸಸಿ ಗಿಡಗಳು ಈ ಥರ ಇದೆ, ಫಲ ಬಿಡೋ ಗಿಡಗಳು ಇದೆ. ನೋಡಿ ಸರ್, ನೇರಳೆ ಗಿಡನೂ ಇದೆ. ಸುಮಾರು ಹಣ್ಣನ್ನ ವೆರೈಟಿ ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಅದು ಆಮೇಲೆ ಇದು ಬಂದು ನಿಮಗೆ ವಿಲೇಜ್ಗೆ ಟಚ್ ಇರೋಂಥ ಸರ್. ವಿಲೇಜ್ಗೂ ಜಾಗಕ್ಕೂ ಒಂದು ಹೆಚ್ಚು ಕಮ್ಮಿ ಒಂದು 50-100 ಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋಂಥ ಜಾಗ. ಮುಂದೆ ಬೇಡ ಅಂದರೆ ಫ್ಯೂಚರಲ್ಲಿ ಲೇಔಟ್ ಆಗೋಂಥ ಜಾಗ ಇದು. ಬಟ್ ಈಗ ಫಾರ್ಮ್ ಇದೆ, ಬೇಕು ಅಂದರೆ ಫಾರ್ಮ್ನೇ ಕಂಟಿನ್ಯೂ ಮಾಡ್ಬೋದು, ಬೇಡ ಅಂದರೆ ಲೇಔಟು ಕೂಡ ಬೇಕಾದ್ರೆ ಮಾಡ್ಬೋದು ನೀವು. ಆಮೇಲೆ ಇದು ಇರೋ ವಿಲೇಜು ದೊಡ್ಡ ವಿಲೇಜು, ನಿಮಗೆ ವಿಲೇಜ್ಗೆ ಟಚ್ ಇರೋದು ಜಾಗ. ಇದು ಮಾರಾಟಕ್ಕೆ ಇರೋದ್ರಿಂದ ಒಂದು ಸ್ವಲ್ಪ ಕಲ್ಟಿವೇಷನ್ ಮಾಡಿಲ್ಲ, ಮೇಂಟೆನೆನ್ಸ್ ಕಡಿಮೆ ಇದೆ. ತೊಗೊಂಡು ಒಂದು ಸ್ವಲ್ಪ ನೀವು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋಂಥ ಫಾರ್ಮ್ ಇದು. ನೋಡಿ ಸರ್, ಸಪೋಟ ಒಳಗಡೆ ನಿಂಬೆ ಗಿಡ ಕೂಡ ಇದೆ.
ತೆಂಗು ಮಾತ್ರ ಫಲ ಭಯಂಕರ ಬಿಟ್ಟಿದೆ ನೋಡಿ ಸರ್. ಈ ಜಮೀನು ಏನು ನೋಡ್ತಾ ಇದ್ದೀರಾ, ಇದು ನ್ಯಾಷನಲ್ ಹೈವೇ ಟಚ್ಚಲ್ಲಿ ಇರೋದಲ್ಲ. ಹೆಚ್ಚು ಕಮ್ಮಿ ನಿಮಗೆ 1 ಕೋಟಿ 10 ಲಕ್ಷ 1 ಕೋಟಿ 20 ಲಕ್ಷಕ್ಕೆಲ್ಲ ನಡೀತಾ ಇದೆ ನ್ಯಾಷನಲ್ ಹೈವೇ. 120 130 ನಡೀತಾ ಇದೆ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇಯಿಂದ 2ನೇ ಪಾಯಿಂಟ್ ಇದು. ಇದೆಲ್ಲ ಒಂದು ಸ್ವಲ್ಪ ಸಸಿ ಗಿಡಗಳು. ಇದು ಇವಾಗ ಫಲ ಸ್ಟಾರ್ಟ್ ಆಗ್ತಾ ಇದೆ. ಇದು ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋ ತೋರಿಸಿದ್ದೀನಿ ನಿಮಗೆ. ಇದು ಇವಾಗ ಒಂದು ಸ್ವಲ್ಪ ಫಲ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಸರ್. ನಿಮ್ಗೆ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ, ಗಿಡಗಳು ಬೆಳ್ಕೊಬಿಟ್ಟಿದೆ ನೋಡಿ. ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿವರೆಗೂ ಬರುತ್ತೆ ಇದು. ನಿಮ್ಗೆ ಇದರಲ್ಲಿ 9 ಗುಂಟೆ ಮಾತ್ರ ಕಮ್ಮಿ ಸರ್ 5 ಎಕರೆಗೆ. ಸರ್ ಇದು ಏನು ಎಲ್ಲ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಎಲ್ಲ ಗಿಡದಲ್ಲೂ ಈ ಥರನೇ ಇದೆ ಫಲ. ಒಂದು ಸಲ ಜಾಗ ವಿಸಿಟ್ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ವಿಡಿಯೋ ನೋಡಿ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ಒಂದು ಸಲ ಜಾಗಕ್ಕೆ ಒಂದು ಸಲ ವಿಸಿಟ್ ಮಾಡಿ ನೋಡೋಣ. ಖಂಡಿತ ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಸರ್. ವೀಡಿಯೋ ಏನು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇದೆ. ವೀಡಿಯೋದಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ಜಾಗ. ನೋಡಿ ಸರ್, ಇಲ್ಲೊಂದು ಬೋರ್ವೆಲ್ ಇದೆ ನೋಡಿ. ಏನು ತೋರಿಸ್ತಾ ಇದ್ದೀನಿ, ಇಲ್ಲೊಂದು ಬೋರ್ವೆಲ್ ಇದೆ, ಇನ್ನೊಂದು ಆ ಕಡೆ ಒಂದಿದೆ. ಒಂದು ಸ್ವಲ್ಪ ಗಿಡ ಬೆಳ್ಕೊಂಡಿದೆ, ಅದು ತೋರ್ಸೋಕ್ಕಾಗ್ತಾಯಿಲ್ಲ. ಟೋಟಲಿ 2 ಬೋರ್ವೆಲ್ ಇದೆ ನೋಡಿ. ಇದೇನು ನೋಡ್ತಾಯಿದ್ರೆ ಇದೊಂದು ಬೋರ್ವೆಲ್ ನೋಡಿ ಸರ್. ಅಲ್ಲೇನು ಲಾರಿ ಹೋಗ್ತಾ ಇದೆ ಅದೇ ನಿಮಗೆ ನ್ಯಾಷನಲ್ ಹೈವೇ ಬರೋವಂಥದ್ದು. ಅದೇ ಲಾರಿ ಹೋಗ್ತಾ ಇದೆಯಲ್ಲ, ಅದೇ ನ್ಯಾಷನಲ್ ಹೈವೇ. ಅದೇ ನಿಮಗೆ ನ್ಯಾಷನಲ್ ಹೈವೇ. ಅಲ್ಲಿಂದ ಒಂದು 100 ಮೀಟ್ರ್ ಒಳಗಡೆ ಬರಬೇಕು ಅಷ್ಟೇ ನೋಡಿ. ಅಲ್ಲೆಲ್ಲ ಕಾರೆಲ್ಲ ಓಡಾಡ್ತಾ ಇದೆಯಲ್ಲ, ಅದೇ ನ್ಯಾಷನಲ್ ಹೈವೇ ನೋಡಿ ಸರ್. ವಾಸಕ್ಕೊಂದು ಮನೆ ಇದೆ. ನೋಡಿ ಸರ್, ನಿಂಬೆ ಗಿಡ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಬೇಕಾದ್ರೆ ಡೈರೆಕ್ಟು ಲ್ಯಾಂಡನ್ನು ಒಂದ್ಸಲ ವಿಸಿಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.